ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಜನನಿ ಅಡುಗೆ ಮನೆ. ಇವತ್ತು ನಾನು ನಿಮ್ಮ ಜೊತೆ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ರೆಸಿಪಿ ಏನಪ್ಪ ಅಂತಂದರೆ ಸೋಯಾಬೀನ್ ಪಲಾವ್ ಅಂತ. ಇದನ್ನು ರಾಯ್ತಾ ಜೊತೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೇಕು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ. ನೋಡಿ, ಸೋಯಾ ಚಂಕ್ಸ್ ತೊಗೊಂಡಿದ್ದೀನಿ ಇಲ್ಲಿ, ಅಂದರೆ ನೆನೆಸಿ ಇಟ್ಕೊಂಡಿರೋದು ಸೋಯಾ ಚಂಕ್ಸ್. ನೋಡಿ, ಸಾಫ್ಟ್ ಇದೆ. ಆಮೇಲೆ ಈ ಕಡೆ ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ, ಪುದೀನ, ಈರುಳ್ಳಿ, ಟೊಮ್ಯಾಟೊ. ನೋಡಿ, ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಇದು ಕೊತ್ತಂಬರಿ, ಪುದೀನ ರುಬ್ಬೋದಿಕ್ಕೆ ಅಂತ ಹೇಳ್ಬಿಟ್ಟು. ಸ್ಪೈಸಸ್ ಬಂದುಬಿಟ್ಟು ಉಪ್ಪು, ಖಾರದ ಪುಡಿ, ಸೋಂಪು, ಅರಿಶಿಣ, ಆಮೇಲೆ ಗರಂ ಮಸಾಲ. ನಾನು ಇಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ರುಬ್ಬೋದಕ್ಕೆ ಕೊತ್ತಂಬರಿ, ಪುದೀನ. ನಾನಂದರೆ ಕೊತ್ತಂಬರಿ ಪುದೀನ ಬಿಡಿಸ್ಬಿಟ್ಟು ನೀರಲ್ಲಿ ಹಾಕಿ ತೆಗೆದಿಟ್ಟಿದ್ದೆ, ಯಾಕಂದರೆ ಮಣ್ಣಂಶ ಇರುತ್ತಿಲ್ವ, ಅದಕ್ಕೋಸ್ಕರ. ನೋಡಿ ಮಣ್ಣು ಎಷ್ಟು ಕೆಳಗಡೆ ಇಟ್ಕೊಂಡಿದೆ ಅಂತ. ಈಗ ಶುಂಠಿ, ಬೆಳ್ಳುಳ್ಳಿ ಹಾಕೋತಿದ್ದೀನಿ. ಇದಕ್ಕೆ ರುಬ್ಕೋಬೇಕು. ಫುಲ್ ಪೇಸ್ಟ್ ಆಗಬೇಕಿದು, ಆ ಥರ ಫುಲ್ ಸಾಫ್ಟಾಗಿ ರುಬ್ಕೋಬೇಕು. ಇದಕ್ಕೆ ಸ್ವಲ್ಪ ಬೇಕಾದರೆ ನಾವು ನೀರು ಹಾಕ್ಕೋಬೋದು. ನೋಡಿ, ಸ್ವಲ್ಪ ನೀರು ಹಾಕೋತಿದ್ದೀನಿ, ಹಾಕ್ಕೊಂಡು ರುಬ್ಕೋತಿದ್ದೀನಿ. ನೋಡಿ, ಇವಾಗ ತೋರಿಸ್ತೀನಿ. ನೋಡಿ, ಇಷ್ಟು ಸಾಫ್ಟಾಗಿದೆ. ಈಗ ಸೋಯಾ ಚಂಕ್ಸ್ ನೆನೆಸಿಟ್ಟಿದ್ವಲ್ಲ, ಅದನ್ನ ಮ್ಯಾರಿನೇಟ್ ಮಾಡೋದಕ್ಕೆ ಒಂದು ಮೊಸರು ತೊಗೋತಿದ್ದೀನಿ, ಒಂದು ಬೌಲಷ್ಟು. ಅದಕ್ಕೀಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳೋಣ. ಆಮೇಲೆ ಈಗ ಸ್ಪೈಸಸ್ ಹಾಕ್ಕೊಳ್ಳೋಣ. ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಮತ್ತೆ ನಾವೀಗ ಆಮೇಲೆ ಹಾಕ್ಬೇಕಲ್ವ, ಅದಕ್ಕೋಸ್ಕರ. ಈಗ ನಮಗೆ ಸೋಯಾಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೋತಿದ್ದೀನಿ. ಗರಂ ಮಸಾಲ, ಉಪ್ಪು, ಅರಿಶಿನ, ಖಾರದ ಪುಡಿ. ಇವಾಗ ಚೆನ್ನಾಗಿ ಕಲಸಿಟ್ಕೊಳ್ಳೋಣ, ಮಿಕ್ಸ್ ಮಾಡಿ. ಒಂದು ಹಾಫ್ ಆನ್ ಅವರ್ ಇದನ್ನ ತೆಗೆದಿಟ್ಬಿಡೋಣ, ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿಬಿಟ್ಟು. ನೋಡಿ, ಈ ಥರ ಫುಲ್ ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು, ಅಂದರೆ ಫುಲ್ ಅಬ್ಸರ್ವ್ ಆಗಬೇಕದು. ಉಪ್ಪು, ಖಾರ, ಮೊಸರು ಅದೆಲ್ಲ ಹಾಕಿರ್ತೀವಲ್ವ, ಅದೆಲ್ಲ ಫುಲ್ ಸೋಯಾ ಜೊತೆ ಅಬ್ಸರ್ವ್ ಆಗಬೇಕು. ಆ ಥರ ಫುಲ್ ಕಲಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ನೋಡಿ, ಈ ಥರ ಇದೆ. ಇದನ್ನೀಗ ಫ್ರೀಜರಲ್ಲಿ ಇಡೋಣ. ಒಂದು ಕಡೆ ಈಗ ನೋಡಿ, ಕುಕ್ಕರ್ ಕಾಯೋದಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆ ಹಾಕ್ತೀನಿ. ನಾನು ಜಸ್ಟ್ ಬರೀ 2 ಗ್ಲಾಸ್ ತೋರಿಸ್ತಿದ್ದೀನಿ, ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ. ಇದಕ್ಕೀಗ ಮಸಾಲೆ ಸಾಮಾನು, ಅಂದರೆ ಪಲಾವ್ ಎಲೆ, ಚಕ್ರ ಮೊಗ್ಗು, ಚಕ್ಕೆ, ಏಲಕ್ಕಿ, ಲವಂಗ ಅದನ್ನೆಲ್ಲ ಹಾಕೋತಿದ್ದೀನಿ. ನೋಡಿ, ಈ ಪುದೀನ, ಹಸಿರು ಮೆಣಸಿನ್ಕಾಯಿ. ಇವಾಗ ಚೆನ್ನಾಗಿ ಬಾಡಿಸ್ಕೊತೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೀಗ ಈರುಳ್ಳಿ ಹಾಕೋತೀನಿ. ಈ ಈರುಳ್ಳಿ ಫುಲ್ ಒಂಥರ ಗೋಲ್ಡನ್ ಬ್ರೌನ್ ಬರುತ್ತಲ್ವ, ಆ ಥರ ಬರೋಷ್ಟು ನಾವು ಬೇಯಿಸ್ಕೋಬೇಕು. ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು, ಆವಾಗೇ ಅದು ರೈಸ್ಗೆ ಟೇಸ್ಟ್ ಬರೋದು. ನೀವು ಯಾವುದೇ ರೈಸ್ ಬಾತ್ ಮಾಡಿ, ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ನೀವು ಬಾಡಿಸ್ಕೋಬೇಕು. ಆಮೇಲೆ ನೀವು ಟೊಮ್ಯಾಟೊ, ಆಮೇಲೆ ಬೇರೆದೇ ಏನೇ ಐಟಮ್ಸ್ ಹಾಕಿದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ,
ಕಲರ್ ಚೇಂಜ್ ಆಗಿದೆ. ಆಮೇಲೆ ಈಗ ಅಡುಗೆ ನಮಗೆ ಬೇಗ ಆಗಬೇಕು ಅನ್ನೋದಿದ್ದಾಗ ಈ ಕಡೆಗೆ ನಾವು ನೀರು ಕಾಯೋದಕ್ಕೆ ಇಟ್ಕೋಬೇಕು. ಅಂದರೆ ನಾನು 2 ಗ್ಲಾಸ್ ಮಾಡ್ತಾಯಿದ್ದೀನಲ್ವ, ಅದಕ್ಕೆ 4 ಗ್ಲಾಸ್ ನೀರು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಅವಾಗ ತುಂಬ ಬೇಗ ಆಗುತ್ತೆ. ನೋಡಿ, ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಈಗ ಚೇಂಜ್ ಆದಮೇಲೆ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ, ಆ ಪೇಸ್ಟ್ ಹಾಕೋತಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಬಾಡಿಸ್ಕೊಳೋದು. ಇದಕ್ಕೀಗ ನೋಡಿ ಬಾಡಿಸ್ಕೊತಿದ್ದೀನಿ. ಇದಕ್ಕೀಗ ಟೊಮ್ಯಾಟೊ ಹಾಕ್ಕೊಳ್ಳಿ. ಟೊಮ್ಯಾಟೊ, ಈಗ ಟೊಮ್ಯಾಟೊ ಫುಲ್ ಒಂಥರ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊಳ್ಳಿ. ಇವಾಗ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಸೋಯಾ ಚಂಕ್ಸ್ ಅದನ್ನ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಬಾಡಿಸ್ಕೋಬೇಕಿದ್ನ. ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಸೈಡಿಗೆಲ್ಲ ಎಣ್ಣೆ ಬಿಟ್ಕೋತಿರೋದು ಆ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ. ಈ ಥರ ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ನಾವೀಗ ಉಪ್ಪು, ಖಾರ ಪುಡಿ ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಹಾಕ್ಕೋಬೇಕು. ಅಂದರೆ ನಾವು ಆಗಲೇ ಸೋಯಕ್ಕೆ ಅಷ್ಟೇ ಹಾಕಿದ್ವಲ್ವ, ಇವಾಗ ಮತ್ತೆ ನಾವು ಅಕ್ಕಿ ಹಾಕಿಂದ ಮತ್ತೆ ನಮಗೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಉಪ್ಪು, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಅಷ್ಟೇ. ಅಂದರೆ ನಾನು ಇದಕ್ಕೆ ಮತ್ತೆ ಬೇರೆ ಯಾವುದೇ ಬಿರಿಯಾನಿ ಪೌಡರು ಆ ಥರ ಯಾವುದೂ ಯೂಸ್ ಮಾಡಿಲ್ಲ. ಇದೆಲ್ಲ ಕೂಡ ಹೋಮ್ ಮೇಡೇ.